ನಮಸ್ಕಾರ ಫ್ರೆಂಡ್ಸ್. ನಮ್ಮ ನೆರೆ ರಾಷ್ಟ್ರ ನೇಪಾಳ ಒಂದು ಕಾಲದಲ್ಲಿ ಜಗತ್ತಿನ ಏಕೈಕ ಹಿಂದೂ ರಾಷ್ಟ್ರ. ಇನ್ನು ಕಮ್ಯುನಿಸ್ಟರ ಆಡಳಿತ ಬಂದ ಮೇಲೆ ಅಲ್ಲಿ ಜಾತ್ಯತೀತ ರಾಷ್ಟ್ರ ರೂಪುಗೊಂಡ ನೇಪಾಳದಲ್ಲಿ ಈಗ ಜನ ದಂಗೆ ಗೆದ್ದಿದ್ದಾರೆ. ಜನ ಬೀದಿಗಿಳಿದು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇನ್ನು ಇದರಲ್ಲಿ ಮುಖ್ಯವಾಗಿ ಜೆನ್ಜಿ ಜನರೇಷನ್ ಅಂದ್ರೆ 1995ರಿಂದ 2010ರವರೆಗೆ ಯಾರೆಲ್ಲ ಜನಿಸಿದಾರೋ ಅವರು ಈ ಪ್ರತಿಭಟನೆಯಲ್ಲಿ ಅತಿ ಹೆಚ್ಚು ಭಾಗವಹಿಸಿದ್ದಾರೆ. ಅಲ್ಲಿನ ಯುವಕರು ಈ ಪ್ರತಿಭಟನೆಯನ್ನು ಸಾಮಾಜಿಕ ನ್ಯಾಯ, ನಿರುದ್ಯೋಗ ಮತ್ತು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಎಂಬ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೊದಲಿಗೆ ಸೆಪ್ಟೆಂಬರ್ 4ರಂದು ನೇಪಾಳ ಸರ್ಕಾರ 26 ಸೋಷಿಯಲ್ ಮೀಡಿಯಾಗಳನ್ನು ಬ್ಯಾನ್ ಮಾಡಲಾಗಿತ್ತು. ಇದನ್ನು ಖಂಡಿಸಿ ಶಾಂತಿಯುತವಾಗಿ ಪ್ರತಿಭಟನೆ ಶುರುವಾಗಿದ್ದು, ಆದರೆ ನೇಪಾಳ ಸರ್ಕಾರ ಕಂಡಲ್ಲಿ ಗುಂಡು ಆದೇಶದ ನಂತರ 19 ಜನರ ಮರಣವಾಗಿದೆ ಮತ್ತು 400ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಇದರ ನಂತರ ಶಾಂತಿಯುತವಾಗಿ ನಡೀತಾ ಇದ್ದ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುವುಗೊಂಡಿದೆ. ಕಂಡಲ್ಲಿ ರಾಜಕೀಯ ವ್ಯಕ್ತಿಗಳ ಮೇಲೆ ಹಲ್ಲೆ ಮತ್ತು ಅವರ ಮನೆಗಳಿಗೆ ಬೆಂಕಿ ಇಡಲಾಗಿದೆ. ಪಾರ್ಲಿಮೆಂಟ್ ಮತ್ತು ಸುಪ್ರೀಂ ಕೋರ್ಟ್ಗಳಿಗೂ ಸಹ ಬೆಂಕಿಯನ್ನು ಇಡಲಾಗಿದೆ. ಇನ್ನು ತಾತ್ಕಾಲಿಕವಾಗಿ ಸೇನಾಡಳಿತ ಜಾರಿಯಾಗಿದೆ. ಅಲ್ಲಿನ ಪ್ರಧಾನಿ KP ಶರ್ಮಾ ಅವರು ರಾಜೀನಾಮೆ ನೀಡಿ ದೇಶ ಬಿಟ್ಟು ಪಲಾಯನ ಮಾಡಿದ್ದಾರೆ.